ಗೊತ್ತಾ, ನಾನು 15 ವರ್ಷದ ಹಿಂದೆ ಇಲ್ಲಿ ಬಂದಿದ್ದು. ಸೊ ಇಲ್ಲಿ ಇವಾಗ ನೀವು ರೋಡ್ ನೋಡ್ತಿದ್ದೀರಲ್ಲ, ಮುಂಚೆ ರೋಡ್ ಇರಲಿಲ್ಲ. ಇಲ್ಲಿ ಮರಳು ಅಂದ್ರೆ ಈ ಬೀಚ್ದು ಮರಳು ಇರುತ್ತಲ್ಲ, ಸ್ಯಾಂಡ್, ಸಮುದ್ರದ ಮರಳು, ಅದು ಮಾತ್ರ ಇಲ್ಲಿ ಇರ್ತಾ ಇತ್ತು. ಸೊ ನಾವು ಚಪ್ಪಲೆಲ್ಲ ಕೈಯಲ್ಲಿ ಹಿಡ್ಕೊಂಡು ಇಲ್ಲಿ ಚರ್ಚ್ ಮುಗಿಸ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಿದ್ವಿ. ಈ ರೋಡ್ ಉದ್ದಕ್ಕೆ ಎಂಡಲ್ಲಿ ಬೀಚ್ ಇದೆ. ನಾನು ತೋರಿಸ್ತೀನಿ ನಿಮಗೆ ಬೀಚ್ ಬಗ್ಗೆ. ಇದೇ ನೀವು ಹಿಂಗೆ ತಿರುಗಿದ್ರೆ ಇಲ್ಲಿ ಚರ್ಚ್ ಇದೆ ನೋಡಿ, ಬನ್ನಿ. ಸೊ ನಿಮ್ಮನ್ನ ಚರ್ಚ್ ಒಳಗೆ ಕರ್ಕೊಂಡು ಹೋಗೋಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದ್ರೂ ನಾನು ಆದಷ್ಟು ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡೋದಕ್ಕೆ. ಯಾಕಂದ್ರೆ ನಾವು ಹೋಗೋದು ಭಕ್ತಿಗೋಸ್ಕರ, ವಿಡಿಯೋ ಮಾಡೋದಕ್ಕಲ್ಲ. ಆದ್ರೂ ಎಲ್ಲೇ ಸಾಧ್ಯ ಆದಷ್ಟು ವಿಡಿಯೋ ತಗೊಳಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ, ಬನ್ನಿ. ತುಂಬಾ ಕ್ರೌಡ್ ಇದೆ, ತುಂಬಾ ಕ್ರೌಡ್ ಇದೆ. ವರ್ಷ ಇಡೀ ಇಲ್ಲಿ ಕ್ರೌಡ್ ಇರುತ್ತೆ. ಬಟ್ ಇಲ್ಲಿಂದ ಒಂದು ಫೀಸ್ಟ್ ಇದೆಯಲ್ಲ, ಅದು ಸೆಪ್ಟೆಂಬರ್ 8ಗೆ ಆಗುತ್ತೆ. 8ನೇ ತಾರೀಕು ಸೆಪ್ಟೆಂಬರ್ಗೆ ಮದರ್ ಮೇರೀಸ್ ಫೀಸ್ಟ್ ಅಂತ ಆಗುತ್ತೆ. ಅದು ತುಂಬಾನೇ ಭರ್ಜರಿಯಾಗಿರುತ್ತೆ. ಶಿವಾಜಿನಗರ ಅಂತ ಒಂದು ಚರ್ಚ್ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲೂ ನೀವು ನೋಡಿರ್ತೀರಾ ಆ ತೇರು ಅದನ್ನೆಲ್ಲ. ಸೊ ಇಲ್ಲಂತೂ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ, ಬಿಕಾಸ್ ದಿಸ್ ಇಸ್ ಲೈಕ್ ದ ಮೇನ್ ಥಿಂಗ್. ಸೊ ಈ ಚರ್ಚ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ದ ಲೇಡಿ ಆಫ್ ಅವರ್ ಹೆಲ್ತ್. ಅಂದ್ರೆ ಒಂದು ಆರೋಗ್ಯ, ನಮ್ಗೆ ಏನೇ ಒಂದು ಕಾಯಿಲೆ ಆಗಿರ್ಬೋದು, ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಮದರ್ ಮೇರಿನ ನಾವು ಪ್ರೇ ಮಾಡ್ತೀವಿ. ಹಾಗಾಗಿ ಇದು ತುಂಬಾನೇ ಒಂದು ಪವಿತ್ರವಾದ ಸ್ಥಳ. ಹೆಲ್ತ್ಗೆ, ಸ್ಪೆಷಲಿ ಹೆಲ್ತ್ಗೋಸ್ಕರ ನಾನು ಒಂದು ಪೆಟಿಷನ್, ಒಂದು ಅರಿಕೆ ಹೊತ್ಕೊಂಡು ಬಂದಿದ್ದೀನಿ. ನೋಡೋಣ ಹೇಗೆ ಅಂತ. ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ, ನನ್ನ ತಾಯಿ ನನ್ನ ಕೇಳ್ತಾರೆ ಅಂತ. ಸೊ ಬನ್ನಿ. ಇಲ್ಲಿಂದ ಝೂಮ್ ಮಾಡ್ತೀವಿ, ಹಾಗೆ ನೋಡೋಣ. ಬನ್ನಿ, ಇದನ್ನ ನೀವು ನೋಡ್ಲೇಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಯಾವುದೇ ರಿಲಿಜಿಯಸ್ ಸ್ಥಳಕ್ಕೆ ಹೋದ್ರು ಈ ಕೆಲವು ತಿಂಡಿಗಳು ಸಿಗುತ್ತೆ ಗೊತ್ತಾ. ನಾವು ಆ ರಿಲಿಜಿಯಸ್ ಸ್ಥಳದಿಂದ, ಆ ದೇವಸ್ಥಾನಗಳಿಂದ ತಗೊಂಡು ಹೋಗ್ತೀವಿ. ಹಾಗೇನೆ ವೆಲಂಕಣಿಯಲ್ಲೂ ಈ ತರ ಕಡಲೆ ಬೀಜಗಳು, ಇದಕ್ಕೆ ಏನ್ ಹೇಳ್ತಾರೆ, ಕಡಲೆಕಾಯಿ, ನನ್ನ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ನೀವು ಕಾಮೆಂಟ್ ಮಾಡಿ ತಿಳಿಸಿ. ಇದು ತುಂಬಾನೇ ಇದೆ. ಇದಕ್ಕೆ ನಾವು ಚನ ಅಂತ ಹೇಳ್ತೀವಿ, ಮಲಯಾಳಮಲ್ಲಿ ಕಡಲ ಅಂತ ಹೇಳ್ತಾರೆ. ಸೊ ಇದು ಕಡಲೆ ಬೀಜ, ಇದು ಕಡಲೆ. ಸೊ ಹಾಗೆಯೇ ಎಷ್ಟೋ ಹಲವಾರು ಈ ತರ ತಿಂಡಿ ತಿನಿಸುಗಳಿರುತ್ತೆ. ಬಟ್ ಇದು ಚರ್ಚಿಂದ ಬ್ಲೆಸ್ ಆಗಿರೋದಲ್ಲ, ಇದು ಇವರೇ ಹೀಗೆ ಮಾರೋದು. ಬಟ್ ಚರ್ಚಿಂದ ಬ್ಲೆಸ್ ಆಗಿರೋದು ಚರ್ಚ್ ಒಳಗೆ ಹತ್ತಿರದಲ್ಲಿ ಆ ಸ್ಟಾಲ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ನಾವು ಯೂಶಲಿ ಕೊಂಡ್ಕೊಳ್ಳೋದು.
ಶುಭೋದಯ ಎಲ್ಲರೂ ಹೇಗಿದ್ದೀರಾ? ನನಗೆ ಈ ಸನ್ ಇದೆಯಲ್ಲ, ಈ ಸೂರ್ಯ ಬೆಳಗ್ಗೆ ನಿಮ್ಮ ಮುಖಕ್ಕೆ ತಾಗೋದು, ನಿಮ್ಮ ಬಾಡಿಗೆ ತಾಗೋದು ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಗೆಟಿಂಗ್ ಅಮೇಝಿಂಗ್ ಎನರ್ಜಿ. ಈ ಥರ ಎನರ್ಜಿ ನಮಗೆ ಸಿಗಲ್ಲ. ಸೊ ಐ ಆಮ್ ರಿಯಲಿ ಲವಿಂಗ್ ಇಟ್ ಟು ವೇಕ್ ಅಪ್ ಟು ದಿಸ್ ಎನ್ವೈರ್ಮೆಂಟ್, ಟು ವೇಕ್ ಅಪ್ ಟು ದಿಸ್ ಬ್ಯೂಟಿಫುಲ್ ಸನ್. ಅಂದರೆ ಒಂದು ಹೋಪ್ ಕೊಡುತ್ತೆ ಲೈಫಲ್ಲಿ, ಒಂದು ಹೋಪ್, ಒಂದು ಸ್ಟ್ರೆಂತ್, ಒಂದು ಝೀಲ್ ಟು ಡೂ ಸಮಥಿಂಗ್ ಇನ್ ಲೈಫ್. ಇವೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೋಡೋದಕ್ಕೆ, ಅನುಭವಿಸೋದಕ್ಕೆ. ಮೋರ್ ದೆನ್ ನೋಡೋದಕ್ಕಲ್ಲ, ಅನುಭವಿಸೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಅದಕ್ಕೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬೆಳಗಿದ್ದು. ನನ್ನ ಒಂದು ಹರಕೆ ನನ್ನ ಮನಸ್ಸಲ್ಲಿ, ಯಾಕಂದರೆ ಐ ಹ್ಯಾವ್ ಗಾನ್ ಥ್ರೂ ಲಾಟ್ಸ್. ತುಂಬಾ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ ನಾನು ಹೆಂಗೆ ಕಾಣ್ತೀನಿ ನಿಮಗೆ ಆ ರೀತಿ ನೀವು ಅನಿಸ್ಬೋದು, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ, ಇವ್ರಿಗೆ ಯಾವ ಸ್ಟ್ರೆಸ್ ಇದೆ, ಇವ್ರಿಗೆ ಯಾವ ಏನಿದೆ ಅಂತ. ಯಾಕಂದರೆ ನಾನು ಜಾಸ್ತಿ ಏನು ತೋರಿಸಲ್ಲ, ನಾನು ನಗ್ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ. ಹೌದು, ಖುಷಿಯಾಗಿದ್ದೀನಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ದ್ಯಾಟ್ ಗಾಡ್ ಹಸ್ ಗಿವನ್ ಮೀ ಆಲ್ಮೋಸ್ಟ್ ಎವ್ರಿಥಿಂಗ್ ಇನ್ ಲೈಫ್. ಬಟ್ ಹೇಳ್ತಾರಲ್ಲ, ಎಲ್ಲೋ ಒಂದು ಕಡೆ ನಮ್ಮ ಒಂದು ನಾವು ಮಾಡೋ ಕೆಲವು ಆ್ಯಕ್ಷನ್ಗಳಿಂದ, ಕರ್ಮಗಳಿಂದ ಎಲ್ಲೋ ಒಂದು ಕಡೆ ನಾವು ಅನುಭವಿಸ್ತೀವಿ. ಅದು ನಮ್ಮಿಂದ. ದೇವ್ರು ನಮಗೆ ಯಾವತ್ತೂ ಒಳ್ಳೆ ದಾರಿನೇ ತೋರಿಸೋದು, ಒಳ್ಳೆ ಪಾತೆ ತೋರಿಸೋದು. ಬಟ್ ನಾವು ಆ ಪಾತ್ ಬಿಟ್ಬಿಟ್ಟು ನಮ್ಮದೇ ಒಂದು ಪಾತ್ಗಳಲ್ಲಿ ಹೋಗ್ತೀವಲ್ಲ, ಆವಾಗಲೇ ನಮಗೆಲ್ಲ ಥರ ಟೆನ್ಷನ್ಗಳು, ಕಷ್ಟಗಳು ಅಂತ ನಾವು ಅನುಭವಿಸೋದು. ಸೊ ಹಾಗಾಗಿ ನಾನು ಇಷ್ಟೇ ಕೇಳ್ಕೊಳ್ಳೋದು, ಇದನ್ನು ಒಂದು ಧಾರ್ಮಿಕ ವಿಡಿಯೋ ಅಂತ ಅನ್ಕೊಂಬೇಡಿ, ಧರ್ಮದ ಬಗ್ಗೆ ಅಂತ ಅಂದ್ಕೊಂಬೇಡಿ. ಯಾಕಂದರೆ ವೆಲಾಂಕಣಿಗೆ ನೀವು ಕೇಳಿದರೆ ಕ್ರಿಶ್ಚಿಯನ್ಸ್ಗಿಂತ ಜಾಸ್ತಿ, ಕ್ರೈಸ್ತರಿಗಿಂತ ಜಾಸ್ತಿ ಬೇರೆ ಧರ್ಮದವರೇ ಜಾಸ್ತಿ ಇಲ್ಲಿ ಬರೋದು. ಅಷ್ಟು ಭಕ್ತಿ ಮದರ್ ಮೇರಿ ಮೇಲಿದೆ. ಅದು ಸ್ಪೆಷಲಿ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇರುವಾಗ ಈ ಒಂದು ಜಾಗಕ್ಕೆ ನೀವು ಬರಬೇಕು. ಈ ಒಂದು ಜಾಗಕ್ಕೆ ನಿಮ್ಮ ಒಂದು ವಿಸಿಟ್ ಕೊಡಿ. ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಅದು ಸಡನ್ ಹೀಲ್ ಆಗುತ್ತೆ ಅಂತ ನಾನು ಹೇಳ್ತಾಯಿಲ್ಲ, ಬಟ್ ಒಂದು ಏನು ಹೇಳ್ತಾರೆ, ಅದನ್ನು ತಡ್ಕೊಳ್ಳೋಷ್ಟು ಸ್ಟ್ರೆಂತ್ ಸಿಗುತ್ತೆ. ಆ ಸ್ಟ್ರೆಂತಿಂದ ಏನಾಗುತ್ತೆ ಅಂದರೆ, ನಮ್ಮ ಮೈಂಡ್ ಸ್ಟ್ರಾಂಗ್ ಆದಾಗ ನಮ್ಮ ಬಾಡಿನೂ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಎರಡೂ ಆಗುತ್ತೆ. ಎಷ್ಟೋ ವಿಷಯಗಳಲ್ಲಿ ಹೀಲಿಂಗೂ ಆಗಿದೆ, ಅಂದರೆ ಆ ರೋಗಗಳು ನಿವಾರಣೆ ಆಗಿದೆ, ರೋಗ ನಿವಾರಣೆನೂ ಆಗಿದೆ. ಬರೀ ಪಾಸಿಟಿವ್ ಮಾತ್ರ ಆಗುತ್ತೆ ನೋಡಿ. ಒಂದು ಸರಿ ಇದಕ್ಕೆ ಬನ್ನಿ. ಒಂದು ಧರ್ಮದ ವಿಷಯದಲ್ಲಿ ಮಾತ್ರ ಬರಬೇಡಿ. ಇದು ಕ್ರೈಸ್ತ ಧರ್ಮ ಅಂತ ಮಾತ್ರ ಬರಬೇಡಿ. ನಿಮಗೂ ಗೊತ್ತು, ಬೆಂಗಳೂರಲ್ಲಿರೋ ಒಂದು ಶಿವಾಜಿನಗರ್ ಚರ್ಚ್ ಇದೆಯಲ್ಲ, ಸೇಂಟ್ ಮೇರೀಸ್ ಬೆಸಿಲಿಕಾ ಅಂತ ಹೇಳ್ತಾರೆ, ಅಲ್ಲೂ ಅಷ್ಟೇ. ಮತ್ತು ಇನ್ಫೆಂಟ್ ಜೀಸಸ್ ಚರ್ಚ್ ಅಂತ ಹೇಳ್ತಾರೆ, ವಿವೇಕ್ ನಗರಲ್ಲಿದೆ. ಈ ಥರ ಎಷ್ಟೋ ಚರ್ಚ್ಗಳಲ್ಲಿ ಕ್ರೈಸ್ತರಿಗಿಂತ ಜಾಸ್ತಿ ಬೇರೆ ಧರ್ಮದವರೇ ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಧರ್ಮ ನೋಡಿ ಬಂದಿಲ್ಲ, ಇಲ್ಲಿ ಏನೋ ನಮಗೆ ಸಿಗುತ್ತೆ, ಇಲ್ಲಿಂದ ನಮಗೇನೋ ಸಮಥಿಂಗ್ ಪವರ್ಫುಲ್ ಆಗುತ್ತೆ, ಮ್ಯಾಜಿಕಲ್ ಆಗುತ್ತೆ, ಏನೋ ಒಂದು ಲೈಫೇ ಟರ್ನ್ ಆಗುತ್ತೆ ಅನ್ನೋ ಒಂದು ಹೋಪಲ್ಲಿ ಬರ್ತಾರೆ. ಆ ಹೋಪ್ ಇದೆಯಲ್ಲ, ಅದು ತುಂಬ ಮುಖ್ಯ. ಹೋಪ್ ನಾನು ಯಾವತ್ತೂ ಬಿಟ್ಟಿಲ್ಲ. ಸ್ಪೆಷಲಿ ಫೇತ್, ನಾನು ಯಾವತ್ತೂ ಹೇಳ್ತೀನಿ, ಕಣ್ಣು ಮುಚ್ಚಿ ನಾವು ನಮ್ಮ ಫೇತ್ನ ದೇವರಿಗೆ ಬಿಟ್ಬಿಡಬೇಕು ಅಂತ. ಸೊ ಹಾಗಾಗಿ ಆ ಫೇತ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್.